ವರದಿ ಸಲ್ಲಿಕೆಯಾಗಿದೆ, ನೀವು ಕೂಡ OBC ಏನು ಭಾಳ ಸಂತೋಷ. ಇದು ಏನು ಇದ್ದೇನೆ ಇದ್ರ ಬಗ್ಗೆ ಭಾಳ ಸೈಂಟಿಫಿಕ್ ಆಗಿ ಒಂದು ಸರ್ವೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ತಂದಿತ್ತು. ಆದರೆ ಕಾರಣಾಂತರಗಳಿಂದ ಅದು ನಿಂತಿತ್ತು. ಸಮ್ಮಿಶ್ರ ಸರ್ಕಾರ ತಗೊಂಡು ಇವತ್ತು ಬದ್ಧತೆ ಇರತಕ್ಕಂಥ ಮುಖ್ಯಮಂತ್ರಿಗಳು ಅವರೇ ಪ್ರಾರಂಭ ಮಾಡಿದಂಥ ಆ ಕಾರ್ಯವನ್ನು ಇವತ್ತು ಇದು ಒಂದು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಗೆ ಯಾರಷ್ಟಕ್ಕೆ ಏನು ಅಂತಕ್ಕಂಥ ಒಂದು ಕ್ವಶನ್ ಇತ್ತು. ಇದು ಅದಕ್ಕೆ ಉತ್ತರ ಆಗುತ್ತೆ. ಇದರಲ್ಲಿ ಬರ್ತಕ್ಕಂಥ ಯಾರ್ಯಾರಿಗೆ ಏನೇನು ಸವಲತ್ತಿದೆ, ಯಾರ್ಯಾರು ಇದು ಏನಿದೆ ಅನ್ನೋದು ಗೊತ್ತಾದಾಗ ಅವರವರ ಅನುಗುಣವಾಗಿ ಕಾರ್ಯಕ್ರಮಗಳು ರೂಪಿಸೋದಕ್ಕೆ ಇದು ಒಳ್ಳೆಯ ಕೆಲಸ. ಆ ದೃಷ್ಟಿಯಲ್ಲಿ ಇದು ಒಂದು ಸ್ವಾಗತಾರ್ಹ ಮತ್ತು ಐತಿಹಾಸಿಕ. ಪ್ರಬಲ ಸಮುದಾಯಗಳು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಈಗ ಪ್ರಬಲ ಸಮುದಾಯ ಅಂತಲ್ಲ, ಯಾರೋ ಕೆಲವರು ಇದ್ರ ಬಗ್ಗೆ ಮಾತಾಡ್ತಾರೆ. ವರದಿ ಬಂದಿದೆ, ಚರ್ಚೆ ಆಗಲಿ, ನಿಜವಾದಂಥ ಇದು ಸಿಗಲಿ. ಏನೂ ಇಲ್ದೇ ವರದಿನೇ ನೋಡ್ದೇ ಕಾಮೆಂಟ್ ಮಾಡ್ತಕ್ಕಂಥದ್ದು ಕೂಸುಟ್ಟೋದಕ್ಕೆ ಮೊದಲೇ ಕುಲಾಬಿ ಹೊಲಿಸ್ದಂಗೆ ಅಂತ ಹೇಳ್ತಾರೆ ನಮ್ಮ ಕಡೆ. ಇಲ್ಲಿಯವರೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಸಂಖ್ಯೆ ಹೆಚ್ಚಿತ್ತು ಅನ್ನುವಂಥ ಅಭಿಪ್ರಾಯಗಳಿತ್ತು. ಆದರೆ ಈಗ ವರದಿಯಲ್ಲಿ ದಲಿತ ಮತ್ತು OBC ಈಗ ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. 56 ಪ್ರಶ್ನೆಗಳು ಮತ್ತು ಎಷ್ಟು ಸಾವಿರ ಜನ ಇವುಗಳು ಕಾರ್ಯಕರ್ತರು ಕೆಲಸ ಮಾಡಿರೋದು, ಅವರೆಲ್ಲರೂ ಕೂಡ ತಪ್ಪು ಕೊಡ್ತಾರೆ. ಇದೆಲ್ಲ ಮಾತಾಡೋದು ಬರೀ ಅವರವ್ರು ಇದಕ್ಕಾಗಿ ಮಾತಾಡ್ತಾರೆ. ಅದೇ ಜನ ಉಪಪಂಗಗಳು ಕೊಡಬಾರ್ದಾಗಿತ್ತು ಅಂತ ಈಗ ಮಾತಾಡ್ತಾರೆ. ನಾವೇನು ಹೇಳಿದ್ದೀವ? ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದೆ ಹೊರತು ಉಪಪಂಗಡಗಳು ಕೊಡಿ ಅಂತ ನಾವು ಹೇಳಿರ್ತೀವ, ಕೊಡಬೇಡಿದ್ರೆ ಅನುಷ್ಠಾನ ಆಗಲೇಬೇಕು ಅಂತದ್ದು ನಮ್ಮ ಆಗ್ರಹ. ಆಗಲೇಬೇಕು. ಯಾಕೆ ಆಗಬಾರ್ದು?